ಮತಪಟ್ಟಿ ಪರಿಷ್ಕರಣೆ ಅಥವಾ SIR ಅಂತ ಏನ್ ಕರಿತೀವಿ, ಈ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬಹಳ ಗಂಭೀರ ಆರೋಪ ಮಾಡ್ತಾ ಇದೆ. ಚಾಮರಾಜನಗರದಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರನ್ನ BLO ಆಗಿ ನೇಮಕ ಮಾಡಿದಾರಂತೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು SIR ಫಾರ್ಮ್ ಅನ್ನ ತುಂಬುತ್ತಾ ಇದ್ದಾರೆ. SIR ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. BLOಗಳಿಗೆ ಸರಿಯಾದ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ. ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ 2 ಪತ್ರಗಳನ್ನು ಬರೆದಿದ್ದೀನಿ, ನಿಮಗೆ ಕೊಡ್ತೀನಿ. ನಾನು ಒಂದು GBA SIR ನಡೀತಾ ಇರುವಂತಹ ಸಂದರ್ಭದಲ್ಲೇ ಪ್ಯಾರಲಲ್ ಆಗಿ GBA ಮತದಾರರ ಪಟ್ಟಿಯನ್ನ ಯಾಕೆ ಮಾಡ್ತಿದ್ದೀರಿ ಇದರ ಬಗ್ಗೆ. ಇನ್ನೊಂದು ಚುನಾವಣೆ ಇಲ್ಲಿ SIR ಶುರುವಾದ ಮೇಲೆ ಹೇಗೆ ಅಕ್ರಮ ನಡೀತಾ ಇದೆ, ಹೇಗೆ ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹೇಗೆ ಕಾನೂನು ಬಾಹಿರವಾಗಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ, ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು ಅನ್ನೋದ್ರ ಬಗ್ಗೆ 2ನೇ ಪತ್ರವನ್ನ ನಾನು ಬರೆದಿದ್ದೀನಿ. ಅಲ್ಲಿ ಕುತ್ಕೊಂಡು ಕೇಳ್ತಾರೆ BLO ಯಾರು ಅಂತ. ನೋಡಿ, ಇವರು ಹಾಕೊಂಡಿದ್ದಾರೆ ಸರ್ಕಾರದ ಟ್ಯಾಗ್, ಐಡೆಂಟಿ ಕಾರ್ಡ್ ಹಾಕೊಂಡಿದ್ದಾರೆ. ಒಂದು ಸಮುದಾಯದವರನ್ನು ಮಾಡಿಸ್ಬಿಟ್ಟು ಅವರನ್ನು ಕೂರಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಛತ್ರ, ಮದುವೆ ಛತ್ರ, ಶಾದಿ ಮಹಲ್ ಅಂತೀವಲ್ಲ, ಅಲ್ಲಿ ಈ ಮಸೀದಿಗಳಲ್ಲೆಲ್ಲ ಈ SIR ಪ್ರತಿಗಳನ್ನು ಹಂಚ್ತಾ ಇದ್ದಾರೆ ಅಂತ ಇವರ ಆರೋಪ. ಓಕೆ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ಲಿಕ್ಕೆ ಸಿಕ್ಕೆ ರಾಮಮೂರ್ತಿ ಅವರು ಜಯನಗರದ MLA ಸಿಕ್ಕಿದ್ದಾರೆ, ಜಾಯ್ನ್ ಆಗಿದ್ದಾರೆ ಲೈವ್ಗೆ. ಮಾತನಾಡ್ಸೋಣ. ನಮಸ್ಕಾರ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಏನ್ ಎಡ್ವರ್ಟ್ ಆಗ್ತಾ ಇದೆ ಅಂತ ನಿಮ್ಮ ಆರೋಪ, ನಿಮ್ ಮೇಡಮ್ ಅವರ ಆರೋಪ? SIR ನಿಮ್ ಕಡೆ ಹೆಂಗ್ ನಡೀತಾ ಇದೆ ಮೇಡಮ್? ಈಗಾಗಲೇ ನಾವು ಮುಖ್ಯ ಚುನಾವಣೆ ಅಧಿಕಾರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ. ಈಗಾಗಲೇ ಎಲ್ಲೆಲ್ಲಿ ರೂಲ್ಸ್ ಏನಿದೆ, SIR ಮಾಡಬೇಕಾದ್ರೆ ಏನು ನಿಯಮವನ್ನು ಪಾಲಿಸ್ ಮಾಡಬೇಕು, ಈ ROಗಳು AROಗಳಾಗಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ BLOಗಳು ಸರಿಯಾಗಿ ಕೆಲಸವನ್ನು ಮಾಡ್ತಿಲ್ಲ. ಇದು ಏನು ಹೇಳ್ತಾರೆ, ಎಮಿನೇಷನ್ ಫಾರ್ಮ್ ಏನು ಕೊಡ್ತಾರೆ, ಎನಿಮಿನೇಷನ್ ಫಾರಮ್ಸು ಮನೆ ಮನೆಗೆ ಅದನ್ನ ಕೊಟ್ಟು ಮತದಾರ ಮಾಹಿತಿಯನ್ನು ತಗೋಬೇಕು ಅಂತ ಏನು ರೂಲ್ಸ್ ಇದೆ, ಇದೆಲ್ಲವೂ ಬ್ರೇಕ್ ಮಾಡಿ ಇವಾಗ ಮಸೀದಿಗಳಲ್ಲಿ ಇವಾಗ ಸಾಮೂಹಿಕವಾಗಿ ಮಾಡ್ತಾ ಇರೋದು ನಮ್ಮ ಆರೋಪ ಇದೆ. ಇದರಲ್ಲಿ ಅವ್ರನ್ನ ಕೂಡ ಹಾಕ್ಕೊಂಡು 200 ಜನ 300 ಜನ ಒಂದು ಸೇರಿಸ್ಕೊಂಡು ಇದನ್ನ ಅಲ್ಲೇ ಕೂತ್ಕೊಂಡು BLOಗಳು ಮಾಡಬೇಕು ಅಂತ ಯಾವ ನಿಯಮದ ಅಡಿಯಲ್ಲಿ ಬರುತ್ತೆ? ಇದು ಕಾನೂನು ಬಾಹಿರ. ಬರೀ ಬೆಂಗಳೂರಾಗಲಿ, ನಮ್ಮ ಜಯನಗರದಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಏನೋ ಆಕ್ಷನ್ ತಗೊಂಡಿಲ್ಲ. ಈಗಾಗಲೇ ಸನ್ಮಾನ್ಯ ಯಾರು ನಮ್ಮ ಇವರು ಮಾನ್ಯ ಚುನಾವಣೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ GBA ಕಮಿಷನರ್ಗೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಜಯನಗರದ ಎಲ್ಲ ಮೈನಾರಿಟಿ ಎಲ್ಲಿ ಮಸೀದಿ ಬರುತ್ತೆ, ಮಸೀದಿಲಿ ಮಾಡ್ತಾ ಇದ್ದೀರಾ, ಅಲ್ಪಸಂಖ್ಯಾತ ಮತ್ತೆ ಎಲ್ಲ ಮಹಿಳೆಯನ್ನ ಆಡ್ ಮಾಡಿದ್ದಾರೆ ಅಂದ್ರೆ ಏನ್ ಅರ್ಥ ಬರುತ್ತೆ ಅದರಲ್ಲಿ? ಯಾರಾದ್ರೇನು BLO ಅವರು ಅಲ್ಪಸಂಖ್ಯಾತರಾದ್ರೇನು ಬಹುಸಂಖ್ಯಾತರಾದ್ರೇನು? ಒಂದು ನಿಮಿಷ ಇಲ್ಲ, ನಾವು ಆರೋಪ ಮಾಡಿಲ್ಲ. ಎಲ್ಲರನ್ನೂ ಕೂಡ BLOಗೆ ತಗೊಳ್ಳಿ. ಆ BLOಗಳು ಸರ್ಕಾರಿ ಅಧಿಕಾರಿಗಳಾಗಿರ್ಬೇಕು. ಅಧಿಕಾರಿಗಳು ಅವ್ರು ನೇಮಕ ಮಾಡ್ಕೋಬೇಕಾದ್ರೆ ಜೊತೆಲಿ BLO 2ಗಳು ಇರ್ತಾರೆ, ಅವ್ರನ್ನ ಕರ್ಕೊಂಡು ಮನೆ ಮನೆಗೆ ಹೋಗ್ಬೇಕು ಅಂತ ಇವತ್ತು ರೂಲ್ಸ್ ಇದೆ. ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅನ್ನ ಹಾಕ್ಬೇಕು, ಅಲ್ಲಿ ಬರಿಬೇಕು ಸ್ಟಿಕ್ಕರ್ ಅಲ್ಲಿ. ಆದ್ರೆ ನೀವು ಮಾಡ್ತಾ ಇರೋದೇನು? ನೀವು ಯಾತಕ್ಕೆ ಬೇರೆ ಬೇರೆ ಕಡೆ ಸೇರಿಸ್ತಾ ಇದ್ದೀರಾ? ಚೌಟ್ರಿ ಲ್ಯಾಕ್ ಸೇರಿಸ್ತಾ ಇದ್ದೀರಾ, ಮತ್ತೆ ಎಲ್ಲೆಲ್ಲಿ ಮಸೀದಿಗಳ ಒಳಗಡೆ ಸೇರಿಸ್ಕೊಂಡು ಅಲ್ಲೇ ಯಾಕೆ ಫಾರಂ ಫಿಲಪ್ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ನಮ್ಮ ಆರೋಪ ಇದೆ. ಇದು ಜಾತಿ ಧರ್ಮ ಅಲ್ಲ, ಎಲ್ಲರಿಗೂ ಅಧಿಕಾರ ಇದೆ. SIR ಲೋಪ ಆಗ್ತಾ ಇದೆ ಅಂತ ನಿಮ್ಮ ಆರೋಪ, ಬಿಜೆಪಿ ಅವರ ಆರೋಪ. ಚುನಾವಣಾ ಆಯೋಗದವ್ರಿಗೆ ಕಾಣಿಸ್ತಾ ಇಲ್ವಾ? SIR ನಡೆಸ್ತಾ ಇರೋರಿಗೆ ಕಾಣಿಸ್ತಾ ಇಲ್ವಾ? ಹಂಗಂದ್ರೆ ಚುನಾವಣೆ ಅಧಿಕಾರಿಗಳಿಗೆ ನೇರವಾಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕೂಡ
ಇದು ವಿಡಿಯೋಗಳು ಕಳಿಸಿದ್ದೀನಿ ವಿಡಿಯೋ. ಹಾ ಇದು ಕೂಡ ಕಮಿಷನರ್ಗೆ ಕಾಣಿಸಿಲ್ಲ ಅಂತಂದ್ರೆ ಹಾ ಇದು ಎಲ್ಲೋ ಒಂದ್ ಕಡೆ ಸರ್ಕಾರ ನೇರವಾಗಿ ಭಾಗಿಯಾಗಿದೆ. ನೇರವಾಗಿ ಭಾಗಿಯಾಗಿದೆ. ಅದಕ್ಕೆ ನಾವು ಅಪಾದ್ಯ ಮಾಡ್ತಾ ಇರೋದು. ಆ ದೃಷ್ಟಿಯಿಂದ ಯಾರೇ ಕೇಂದ್ರ ಚುನಾವಣೆ ಆಯೋಗ ನೇಮಕ ಮಾಡಿದ್ರು ಕೆಲಸ ಮಾಡೋದು ಯಾರು? ನಮ್ಮ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು. ಈ ಅಧಿಕಾರಿಗಳಿಗೆ ಎಲ್ಲ ಒಂದ್ ಕಡೆ ಒತ್ತಡ ತಗೊಂಡ್ಬರ್ತಾ ಇದ್ದಾರೆ ನೀವು. ಮಾಡಿದಾರ ಅಧಿಕಾರಿಗಳು ಬಂದು ಬಿಜೆಪಿ ಅವ್ರ ಗಮನಕ್ಕೆ ತಂದಿದ್ದಾರೆ ಅಂತ ರೂಲ್ಸ್ ಅದಕ್ಕೆ ಯಾರು ಕೊಟ್ಟರು? 100ಕ್ಕೆ 100 ಭಾಗ ನಾವು ಕಂಪ್ಲೇಂಟ್ ಮಾಡಿದೀವಿ. ಇದು ಸರಿ ಇಲ್ಲ, ಎಲ್ಲೆಲ್ಲ ಈ ತರ ಆಗಿದೆ ಮತ್ತೆ ಮ್ಯಾಪಿಂಗ್ ಮಾಡಬೇಕು. ಬಂದು ಬಿಜೆಪಿ ಗಮನಕ್ಕೆ ಮನೆ ತಂದಿದ್ದಾರೆ. ಮನೆಗೆ ಹೋದ್ರೆ ಓಕೆ. ಆಫೀಸರ್ಸು ಇದುವರೆಗೆ ಬಿಜೆಪಿ ಒಂದೇ ಅಲ್ಲ ಗಮನಕ್ಕೆ ತಗೊಂಡ್ಬರ್ದಲೆ BLOಗಳನ್ನ ಮಾತ್ರ ಕೂರಿಸ್ಕೊಂಡು ಮಾಡ್ತಾ ಇರೋದು. ಇದಕ್ಕೆ ಕಾನೂನು ಬಾಹಿರ. ಬಿಜೆಪಿ ಅವರು ಮನೆಗೆ ಹೋಗಿ ಪಾರ್ಟಿ ಪ್ರಚಾರ ಮಾಡ್ತಾ ಇದ್ರಂತೆ SIR ನೆಪದಲ್ಲಿ. ಮೇಡಮ್ ಹೌದಾ? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಪಾಂಪ್ಲೇಟು ಒಂದು ವಾರ ಮುಂಚೆ ಅದೇ ಯಾರ್ಯಾರು ಮತದಾರರಿಗೆ ಡೌಟ್ ಇರುತ್ತೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಅಂತ. BLOಗಳು ಮನೆ ಬಾಗಿಲಿಗೆ ಬಂದಾಗ ಇಷ್ಟು ಡಾಕ್ಯುಮೆಂಟ್ ಸಿದ್ಧ ಮಾಡ್ಕೊಳ್ಳಿ ಅಂತ 15 ದಿವಸದಿಂದ ನಾವು ಪಾಂಪ್ಲೇಟ್ ಕೊಟ್ಟಿದ್ದು ನಿಜ. ಕೊಡಬಾರ್ದ? ಒಬ್ಬ MLA ಆಗಿ ಏನೇನು ಡಾಕ್ಯುಮೆಂಟ್ ಕೊಡಬೇಕು? ಬಂದಾಗ 5 ಡಾಕ್ಯುಮೆಂಟ್ ಕೊಡಬೇಕು. ಫೋಟೋ ಇಟ್ಕೋಬೇಕು. ಆಮೇಲೆ ಹಳೆ ಮತದಾರ ಪಟ್ಟಿ ಇಟ್ಕೋಬೇಕು. 2002 ಪಟ್ಟಿಗೆ ನೋಡ್ಕೋಬೇಕು. ಬರ್ತ್ ಸರ್ಟಿಫಿಕೇಟ್ ಬೇಕು. ಎಲ್ಲವೂ ಕೂಡ ನೀವು ರೆಡಿ ಮಾಡ್ಕೊಳ್ಳಿ ಮೇಡಮ್. ಪಾಂಪ್ಲೇಟ್ ಕೇಳಿ, ತೋರಿಸಿ ಕಮಲವು ತೋರಿಸಿ. ಸರಿ, ಬಿಜೆಪಿ ಕೆಲಸ ಮಾಡಿದ್ರ ನೀವಲ್ಲಿ? ಚುನಾವಣೆ ಆಯೋಗ ಮೇಡಮ್, ನಾನೊಬ್ಬ ಶಾಸಕನಾಗಿ ನಾವು ಇದೊಬ್ಬರೇ ಅಲ್ಲ, DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ನೀವು SIRನ ನೀವು ಡಾಕ್ಯುಮೆಂಟ್ ಸಮೇತ ಮಾಡಿ ಅಂತ. ಎಲ್ಲರೂ ಕೂಡ ಮನೆಗೆ ಈಗ ಹಿಂದೆ ಪಾಂಪ್ಲೇಟ್ ಬ್ಯಾನರೇ ಹಾಕಿದಾರಲ್ಲ ಕಾಂಗ್ರೆಸ್ನವರು. ನಾವು ಮನೆಗೆ ಪಾಂಪ್ಲೇಟ್ನ ಒಂದು 15 ತಿಂಗಳಿಂದ ಕೊಟ್ಟು ಮನೆಗೆ ಅಧಿಕಾರಿಗಳು ಬರ್ತಾರೆ. ಬಂದಾಗ ನೀವು ಇಷ್ಟು ಡಾಕ್ಯುಮೆಂಟ್ ಕೊಡಬೇಕು ಅಂತ ನಾವು ಹೇಳಿದ್ದು ನಿಜ, ಒಪ್ಕೊಂತೀವಿ. ಆದರೆ ಮನೆಗೆ ಎನಿಮಿನೇಷನ್ ಫಾರ್ಮ್ ತಗೊಂಡೋಗಿ ಕೊಡ್ಬೇಕಾದ್ರೆ 3 ಅಧಿಕಾರಿಗಳು ಇರ್ಬೇಕಲ್ವಾ? 3 BLO ಎಲ್ಲ ಪಾರ್ಟಿಯವರು ಇರಬೇಕು. ಒಬ್ಬ BLOನ ರೂಮಲ್ಲಿ ಕೂಡ ಹಾಕೊಂಡು ವೋಟರ್ ಐಡಿಗಳು ಇಟ್ಕೊಂಡು ಅಲ್ಲೇ ಫಾರಂ ಕೊಡೋದು ಏನಿದೆ? ಫಾರಮು ಕೊಡ್ತೀರಾ, ಸ್ಟಿಕ್ಕರು ಅವ್ರಿಗೆ ಕೊಟ್ಬಿಡ್ತೀರಾ. ಅಲ್ಲೇ 100 ಫಾರಂ, ಒಂದಲ್ಲ ಎರಡಲ್ಲ. ಇದು ಕಾನೂನು ಬಾಹಿರ. ಇದಕ್ಕೆ ಕ್ರಮ ತಗೋಬೇಕು. ಎಲ್ಲೆಲ್ಲ ಆ ಥರ ಆಗಿದೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ROಗಳು ಸಸ್ಪೆಂಡ್ ಮಾಡಬೇಕು. ಹೊಸದಾಗಿ ಮಾಡ್ಬೇಕದು. ನಮಗೆ ಜಾತಿ ಮತ ಅಲ್ಲ, ಯಾರು ಬೇಕಾದ್ರೂ BLO ಆಗ್ಬೋದು. ಸರ್ಕಾರಿ ಎನಿವೆ ಥ್ಯಾಂಕ್ ಯು ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ ರಾಮಮೂರ್ತಿ ಸರ್.